ಲೇಡೀಸ್ ಆ್ಯಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ? ಅಂತರಾಳ ಅಲೆದಾಡುತ್ತಿದೆ. ಮಿಂಚೊಂದು ಎದೆ ತುಂಬಾ. ಕನ್ನಡ ಚಿತ್ರರಂಗವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದ ನಮ್ಮ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದಿಂದ ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಪ್ಯಾನ್ ಇಂಡಿಯಾ ಸಿನಿಮಾದ ಪ್ರತಿಯೊಂದು ಸಣ್ಣ ಸುದ್ದಿಯು ಸಾಮಾಜಿಕ ಜಾಲತಾಣದಲ್ಲಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇದ್ದು, ಈಗ ಚಿತ್ರತಂಡ ತನ್ನ 2ನೇ ಹಾಡನ್ನ ಬಿಡುಗಡೆ ಮಾಡುವ ಮೂಲಕ ಪ್ರೇಕ್ಷಕರ ಗಮನ ಸೆಳೆದಿದೆ. ಇಂದು ಬೆಳಗ್ಗೆ ಸರಿಯಾಗಿ 11:33ಕ್ಕೆ ಬಿಡುಗಡೆಯಾದ ಮನಮೋಹಕ ಅನ್ನೋ ರೊಮ್ಯಾಂಟಿಕ್ ಸಾಂಗ್ ಈಗ ಸೋಷಿಯಲ್ ಮೀಡಿಯಾ ಹಾಗೂ ಇಂಟರ್ನೆಟ್ನಲ್ಲಿ ಸೆಟ್ ಮಾಡ್ತಾ ಇದೆ. ಚಿತ್ರದ ಮೊದಲ ಹಾಡಾಗಿದ್ದ ತಬಾಹಿಯಲ್ಲಿ ಯಶ್ ಮತ್ತು ಕಿಯಾರಾ ಅಡ್ವಾಣಿ ತಮ್ಮ ಬೋಲ್ಡ್ ಲುಕ್ನಿಂದ ಗಮನ ಸೆಳೆದಿದ್ರು. ಈ ಹಾಡಿನ ಯಶಸ್ಸಿನ ಬೆನ್ನಲ್ಲೇ ಬಂದಿರುವ ಈ ಮನಮೋಹಕ ಹಾಡಿನಲ್ಲಿ ಯಶ್ ಜೊತೆಗೆ ತಾರಾ ಸುತಾರಿಯಾ ಜೋಡಿಯಾಗಿ ಕಾಣಿಸಿಕೊಂಡಿದ್ದು, ಇಬ್ಬರ ನಡುವಿನ ಸ್ಕ್ರೀನ್ ಕೆಮಿಸ್ಟ್ರಿ ನೋಡುಗರನ್ನ ಆಕರ್ಷಿಸ್ತಾ ಇದೆ. ಜೊತೆಗೆ ವಿಡಿಯೋದಲ್ಲಿ ಕಿಯಾರಾ ಅಡ್ವಾಣಿ ಮತ್ತು ನಯನತಾರಾ ಅವರ ಆಕರ್ಷಕ ಉಪಸ್ಥಿತಿಯು ಹಾಡಿನ ಮೆರುಗನ್ನ ಹೆಚ್ಚಿಸಿದೆ. ತಾಂತ್ರಿಕವಾಗಿ ಪ್ರಮೋದ್ ಮರವಂತೆ ಅವರು ಈ ಹಾಡಿಗೆ ಸಾಹಿತ್ಯ ಬರೆದಿದ್ದು, ಸಿದ್ಧಾರ್ಥ್ ಬಸ್ರೂರ್ ಅವರ ಧ್ವನಿಯಲ್ಲಿ ಹಾಡು ಮೂಡಿಬಂದಿದೆ. ಮೊದಲ ಹಾಡು ತಬಾಹಿಗೆ ಯೋಗರಾಜ್ ಭಟ್ ಅವರ ಸಾಹಿತ್ಯವಿತ್ತು. ಬಿಡುಗಡೆಯಾದ ಕೆಲವೇ ನಿಮಿಷಗಳಲ್ಲಿ ಲಕ್ಷಾಂತರ ವೀಕ್ಷಣೆಗಳನ್ನ ಪಡೆಯುವ ಮೂಲಕ ಈ ಹಾಡು ಯೂಟ್ಯೂಬ್ನಲ್ಲಿ ಟ್ರೆಂಡ್ ಆಗ್ತಾ ಇದೆ. ಆದರೆ ಬಿಡುಗಡೆಯಾದ ಪ್ರತಿಯೊಂದು ಹಾಡಿಗೆ ಧನಾತ್ಮಕ ಪ್ರತಿಕ್ರಿಯೆಗಳ ಜೊತೆಗೆ ಕೆಲವು ಟೀಕೆಗಳು ಬರೋದು ಸಹಜ. ಅದೇ ರೀತಿ ಈ ಹಾಡಿನ ಮೇಲೆಯೂ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ನಕಾರಾತ್ಮಕ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇವೆ. ಸಂಗೀತ ಪ್ರಿಯರಿಂದ ಕೇಳಿ ಬರ್ತಾ ಇರೋ ಮುಖ್ಯ ಟೀಕೆ ಅಂದ್ರೆ ಹಾಡಿನ ಶೈಲಿ. ಇದು ಸಾಂಪ್ರದಾಯಿಕ ಕನ್ನಡ ಶೈಲಿಗಿಂತ ಹೆಚ್ಚು ಬಾಲಿವುಡ್ ಮತ್ತು ಪಾಶ್ಚಿಮಾತ್ಯ ಶೈಲಿಗೆ ಹತ್ತಿರ ಆಗಿದೆ ಅನ್ನೋ ಅಭಿಪ್ರಾಯ ಇದೆ. ಪ್ಯಾನ್ ಇಂಡಿಯಾ ಮಟ್ಟವನ್ನ ತಲುಪುವಂತ ಧಾವಂತದಲ್ಲಿ ಮೂಲ ಕನ್ನಡದ ಗಂಧ ಹಾಗೂ ಮೆರುಗು ಕೊಂಚ ಕಡಿಮೆ ಆಗಿದೆ ಅಂತ ಕೇಳುಗರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಾಹಿತ್ಯ ಮತ್ತು ಗಾಯನದ ವಿಷಯದಲ್ಲೂ ಕೆಲವರಿಗೆ ಅತೃಪ್ತಿ ವ್ಯಕ್ತವಾಗಿದೆ. ಹಾಡಿನ ಸಾಹಿತ್ಯ ಮತ್ತು ರಿದಮ್ ತಕ್ಷಣವೇ ಮನಸ್ಸಿಗೆ ಹಿಡಿತಾ ಇಲ್ಲ ಹಾಗೂ ಯಶ್ ಅವರ ಗಂಭೀರ ಇಮೇಜ್ಗೆ ಈ ಶೈಲಿ ಹೊಂದೋದಿಲ್ಲ ಅನ್ನೋ ಮಾತುಗಳು ಕೇಳಿ ಬಂದಿವೆ. ಜೊತೆಗೆ ಮೊದಲ ಹಾಡಿನಂತೆ ಈ ಹಾಡಿನಲ್ಲೂ ಬೋಲ್ಡ್ನೆಸ್ ಹಾಗೂ ಗ್ಲಾಮರ್ ಕೊಂಚ ಅತಿಯಾಯಿತು ಅನ್ನೋದು ಪ್ರೇಕ್ಷಕರ ವಾದ. ಮತ್ತೊಂದೆಡೆ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳು ಈ ಹಾಡಿನಲ್ಲಿ ಯಶ್ ಅವರ ಮಾಸ್ ಲುಕ್ ಮತ್ತು ಡ್ಯಾನ್ಸ್ ಅನ್ನ ಹೆಚ್ಚು ನಿರೀಕ್ಷೆ ಮಾಡಿದ್ರು. ಆದ್ರೆ ಹಾಡು ಸಂಪೂರ್ಣ ಕ್ಲಾಸ್ ಮತ್ತು ಮೆಲೋಡಿ ಶೈಲಿಯಲ್ಲಿದ್ದು, ಮಾಸ್ ಎಲಿಮೆಂಟ್ಸ್ ಕೊರತೆ ಎದ್ದು ಕಾಣಿಸ್ತಾ ಇದೆ ಅಂತ ಅಭಿಮಾನಿಗಳ ಕೊರಗಾಗಿದೆ. ಅದ್ಯಾಗೂ ಪ್ರತಿಯೊಬ್ಬರ ಇಷ್ಟ ಮತ್ತು ಅಭಿರುಚಿ ಭಿನ್ನವಾಗಿರುತ್ತೆ. ನಕಾರಾತ್ಮಕ ವಿಮರ್ಶೆ ಹಾಗೂ ಚರ್ಚೆಗಳ ನಡುವೆಯೂ ಟಾಕ್ಸಿಕ್ ಸಿನಿಮಾದ ಮನಮೋಹಕ ಹಾಡಿನ ವೀಕ್ಷಣೆಗಳ ಸಂಖ್ಯೆ ಮಾತ್ರ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಲೇ ಇದೆ. ಲೇಡೀಸ್ ಆ್ಯಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ?